ನೀವು ಈ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಿ, ಜನಕ್ಕೆ ಅರ್ಥ ಆಗುತ್ತೆ. ನಾವೇನೇ ವ್ಯಾಖ್ಯಾನ ಮಾಡಲಿ, ಕುಮಾರಸ್ವಾಮಿಯವ್ರು ಏನೇ ಹೇಳಲಿ, ಬಿ ಜೆ ಪಿಯವ್ರು ಏನಾರ ಹೇಳಲಿ, ಬಟ್ ನೀವು ಮಾಡೋ ಮಾತು ನೀವು ಹೃದಯಾಂತರಾಳದಿಂದ ಮಾತಾಡಿದ್ರೆ ಜನಕ್ಕೆ ರೀಚ್ ಆಗುತ್ತೆ. ನೀವು ಜನದ ಜೊತೆ ಮಾತಾಡಿ. ನೀವು ಹೇಳಿರೋ ಸರಿ ಇದೆ, ರೈತರು ಹುಷಾರು, ಕಳ್ಕೊಬೇಡಿ, ಗೊಬ್ಬರ ಕಳ್ಕೊಬೇಡಿ, ಬೀಜ ಕಳ್ಕೊಬೇಡಿ, ಅಲರ್ಟ್ ಆಗಿರಿ ಅಂತ ಹೇಳಿದಿರಿ, ಅದು ಸಹಜ ಇದೆ. ಅದೇ ರೀತಿ ಬರದ ಹಿನ್ನೆಲೆಯಲ್ಲಿ ಎಸ್ ಎಂ ಕೃಷ್ಣ ಕಾಲದಲ್ಲಿ, ನಿಮ್ಮ ಗುರುಗಳಾದ ಎಸ್ ಎಂ ಕೃಷ್ಣ ಕಾಲದಲ್ಲೂ ಭೀಕರವಾದ ಬರ ಬಂದಿತ್ತು. ಈ ಸರಿ ಕೂಡ ಭೀಕರವಾದ ಬರವನ್ನು ಆಂಟಿಸಿಪೇಟ್ ಮಾಡಲಾಗ್ತಿದೆ. ದೇವರ ದಯೆ, ನಾವೆಲ್ಲ ಬೇಡ್ಕೊಳ್ಳೋಣ, ಈಗ ಅಟ್ಲೀಸ್ಟ್ ಮುಂದಿನ ತಿಂಗಳವರು ಮಳೆ ಬರಲಿ, ಕಾಂಪನ್ಸೇಟ್ ಆಗಲಿ ಅಂತ ಬೇಡ್ಕೊಳ್ಳೋಣ. ಒಂದು ವೇಳೆ ಆಗದೇ ಇದ್ದರೂ ನಿಮ್ಮ ಕಾನ್ಸಂಟ್ರೇಷನ್ ಏನಿದ್ರು ನೋಡಿ, ಮೊನ್ನೆ ಯಾರೋರು ನಮ್ಮ ಪೈ ಉದ್ಯಮಿ, ಯಾವ ಪೈ ಸರ್ ಅವರು, ಮೋಹನ್ ದಾಸ್ ಪೈ ಅವರು ಒಂದು ಕಟು ಟೀಕೆಯನ್ನು ಮಾಡಿದ್ದಾರೆ ನಿಮ್ಮ ಬಗ್ಗೆ, ತುಂಬ ಕಟು ಟೀಕೆ ಕೇಳಿ ನಮಗೆ ದುಃಖ ಆಯಿತು. ಇದೇನಪ್ಪ ಇವ್ರು ಕಾರ್ಪೊರೇಟ್ಗಳು ನಮ್ಮ ನೆಲ ಬೇಕು, ನಮ್ಮ ಜಲ ಬೇಕು, ನಮ್ಮ ಎಲ್ಲ ಬೇಕು, ನಮ್ಮ ಗೌರ್ಮೆಂಟ್ಗಳನ್ನ, ನಮ್ಮ ಮುಖ್ಯಮಂತ್ರಿಗಳನ್ನ ಇಷ್ಟು ತುಚ್ಛವಾಗಿ ಕಾಣ್ತಾರೆ ಅಂತ ಅನ್ನೋ ಭಾವನೆ ಬಂತು ನಮ್ಮಗಳಿಗೆ. ಅವ್ರು ಮಾಡ್ತಾನೆ ಬರ್ತಾರೆ ಯಾವಾಗಲೂ. ಅವ್ರಿಗೇನಂದರೆ ನಮ್ಮ ಕನ್ನಡಿಗ ಲೀಡರ್ಗಳು ಅಥವಾ ನಮ್ಮ ಕನ್ನಡದ ಮುಖ್ಯಮಂತ್ರಿ ಅವ್ರಿಗೆ ಒಂಥರ ಆಟದ ಸಾಮಾನು ಥರ, ಏನು ಬೇಕಾದ್ರೂ ಮಾತಾಡ್ಬಿಡ್ಬೋದು ಅನ್ನೋ ಧಾಟಿಲಿ ಅವರು ಮಾತಾಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬೆಂಗಳೂರಿನ ಮೇಯರ್ ಆಗಬೇಕು ಅಂತ ಆಸೆ ಪಡ್ತಾರೆ ಅಂತ. ಅದರಲ್ಲಿ ಬಹಳ ಅರ್ಥ ಇದೆ. ಅವ್ರು ಹೇಳೋದನ್ನು ಒಂದು ಎಚ್ಚರಿಕೆಯಾಗೂ ನೀವು ತಗೋಬೇಕು. ಮೋಹನ್ ದಾಸ್ ಪೈ ಅವ್ರು ಹೇಳ್ತಾರೆ ಬೆಂಗಳೂರಿನ ಮೇಯರ್ ಆಗಬೇಕು ಅಂತ ಆಸೆ ಅವ್ರಿಗೆ, ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ರೆ, ಅಂದರೆ ಬೆಂಗಳೂರಿನ ಸಣ್ಣ ಪುಟ್ಟದಕ್ಕೆಲ್ಲ ಇಶ್ಯೂಗೆ ತಲೆ ಹಾಕ್ತೀರಿ ಅನ್ನೋ ಧಾಟಿಲಿ ಮಾತಾಡಿದ್ದಾರೆ. ದೇವೇಗೌಡರ ಬಗ್ಗೆ ಅಂಥದ್ದೇ ಪಾಲಿಟಿಕ್ಸ್ ಇತ್ತು. ಪ್ರಧಾನಮಂತ್ರಿ ಆದರೂ ಕೂಡ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಗ್ಗೆ ಅವ್ರಿಗೆ ಕಾಳಜಿ ಜಾಸ್ತಿ ಅಂತ. ಈ ಟೀಕೆಗಳು ಕೂಡ ನಿಮಗೆ ಎಚ್ಚರಿಕೆಯ ಕರೆಗಂಟೆ ಆಗಲಿ. ನಿಮಗೆ ದಯಮಾಡಿ ನಮ್ಮ ಹಳ್ಳಿಯ ಕಾರ್ಮಿಕರಿಗೆ, ನಮ್ಮ ನಿರ್ಗತಿಕ ಕೂಲಿಗಳಿಗೆ, ವಲಸೆ ಕಾರ್ಮಿಕರಿಗೆ, ಬಡ ರೈತರುಗಳಿಗೆ ಅವ್ರಿಗೇನು ಮಾಡಬೇಕು ಅಂತ ಒಂದು ಸ್ಪೆಷಲ್ ಮೀಟಿಂಗನ್ನು ಮಾಡಿ ಮುಖ್ಯಮಂತ್ರಿಗಳೇ. ಇಲ್ಲದೇ ಇದ್ದರೆ ನೀವು ಹೇಳ್ತಾ ಇದ್ರಲ್ಲ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ, ಈ ಕೆಲಸನ ಮಾಡಿ. ಈ ಟೀಕೆಗಳು ಏನೂ ಕೆಲಸಕ್ಕೆ ಬರಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಏನು ಸರ್, ಏನೋ ಸಿ ಎಂ ನಾವು ಹೊಗಳ್ತಿದ್ದೀನಿ ಅಂತ ಏನೋ ಅನಿಸ್ತಾ ಇದೆಯಾ? ಸರ್, ಇಲ್ಲ, ದೇವರಾಣೆ ಹೊಗಳ್ತಾ ಇಲ್ಲ ಸರ್, ಇರೋದನ್ನ ಹೇಳ್ತಾ ಇದ್ದೀನಿ. ಒಳ್ಳೆಯ ಒಂದು ಸಲಹೆಗಳನ್ನ ಕೊಡ್ತಾ ಇದ್ದೀರಿ.